ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೋಮಲ ಶ್ರೀನಿವಾಸ್ ಮಾತಾಡ್ತಾ ಇರೋದು. ಇವತ್ತು ನಾನೊಂದು ಇನ್ನೊಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದು ಸಾಂಬಾರ್ ರೆಸಿಪಿನೇ. ಅದು ನಮ್ಮ ಕಡೆ ಹುಳುಸೊಪ್ಪು ಅಂತ ಅಂತೀವಿ, ನಿಮ್ಮ ಕಡೆ ಮೊಸೊಪ್ಪು ಅಂತ ಹೇಳ್ತಾರೆ ಒಬ್ಬೊಬ್ಬರು. ನಿಮ್ಮ ಕಡೆ ಯಾವ ಥರ ಹೇಳ್ತಾರೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಇವತ್ತು ಹುಳುಸೊಪ್ಪಿಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ನಾನು ಪದಾರ್ಥಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ತೊಗರಿಬೇಳೆನ ಒಂದು ಕಪ್ಪಲ್ಲಿ, ಅಂದರೆ ಟೀ ಕುಡಿಯೋ ಕಪ್ಪಲ್ಲಿ ಒಂದು ಕಪ್ಪನ್ನ ಹಾಕ್ತಾಯಿದ್ದೀನಿ. ಮತ್ತು ಅದರಲ್ಲಿ ಇನ್ನೂ ಒಂದು ಅರ್ಧ ಕಪ್ಪನ್ನ ನಾನು ಹಾಕ್ತಾಯಿದ್ದೀನಿ. 1.5 ಕಪ್ಪು ನಾನು ತೊಗರಿಬೇಳೆನ ಹಾಕ್ತಾಯಿದ್ದೀನಿ. ಅದನ್ನು ಕ್ಲೀನ್ ಮಾಡ್ಕೊಂಡು ಬರ್ತೇನೆ. ಗ್ಲಾಸಲ್ಲಿ 1.5 ಗ್ಲಾಸ್ ತೊಗರಿಬೇಳೆನ ಹಾಕಿದ್ದೀನಿ. ಅದಕ್ಕೆ ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸು ನೀರನ್ನು ಹಾಕೋಣ. 2 ಗ್ಲಾಸ್ ನಾನು ನೀರು ಹಾಕ್ತಾ ಇದ್ದೀನಿ. ಪಾಲಕ್ ಸೊಪ್ಪು 2 ಶಿವಿಡ್ ಪಾಲಕ್ ಸೊಪ್ಪನ್ನ ನಾನು ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಹಾಕೋಣ, ಬೇಳೆಗೆ ಹಾಕೋಣ. ಫಸ್ಟು ಇದನ್ನು ಬೇಳೆಗೆ ಹಾಕಿಬಿಡಿ. ಕಟ್ಟಲ್ಲಿ 1/4 ಕಟ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ. ನೋಡಿ, ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡಿದ್ದೀನಿ. ಇದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಕುಕ್ಕರ್ಗೆ. ಒಂದು 50 ಗ್ರಾಮ್ ಹಸಿಮೆಣಸಿನ್ಕಾಯಿ ತೊಗೊಂಡು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕೊಳ್ಳೋಣ. ನಾನಿಲ್ಲಿ ಮೀಡಿಯಮ್ ಸೈಜು ಒಂದು 5 ಟೊಮೆಟೋವನ್ನು ಹೆಚ್ಕೊಳ್ತಾ ಇದ್ದೀನಿ. ಅದನ್ನು ಹಾಕೋಣ. ಮೀಡಿಯಮ್ ಸೈಜು ಈರುಳ್ಳಿನ ಹಾಕ್ತಾ ಇದ್ದೀನಿ. 10 ಎಸಳು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಕಾಯಿ ತುರಿನ ಹಾಕೊಳ್ಳಿ. ಒಂದು 2 ಸ್ಪೂನಷ್ಟು ಕಾಯಿ ತುರಿ. ಒಂದು ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ಡನ್ನ ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ಆಗಿದೆ ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು 4 ವಿಷಲ್ ಮಾಡಿಸ್ಕೊಂಬಿಡಿ, ಚೆನ್ನಾಗಿ ಬೇಯುತ್ತೆ. ಈಗ ಇದಕ್ಕೆ ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ದಪ್ಪ ಉಪ್ಪನ್ನ 1 ಸ್ಪೂನ್ ಹಾಕ್ತಾ ಇದ್ದೀನಿ. ನೀವು ಟೇಸ್ಟಿಗೆ ತಕ್ಕಂಗೆ ನೋಡಿ ಹಾಕ್ಕೊಳ್ಳಿ ಸಾಲ್ಟ್. ಇದರಲ್ಲಿ ಮಸೆಯೋಣ ಕ್ಲೀನಾಗಿ. ಇದಕ್ಕೆ ಮಸಗುಂಡು ಅಂತ ನಮ್ಮ ಕಡೆ ಕರಿತೀವಿ. ಇದರಲ್ಲಿ ಚೆನ್ನಾಗಿ ಉಪ್ಪು ಸಾಲ್ಟ್ ಹಾಕಿದ ಮೇಲೆ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡೋಣ. ಈ ಥರ ಮಸಗುಂಡಲ್ಲಿ ಈ ಥರ ಸ್ಮ್ಯಾಶ್ ಮಾಡಿದ್ಮೇಲೆ ಈ ಥರ ಹಿಂಗೆ ಹಾಕಬೇಕು ಸಾಂಬಾರು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ. ತುಂಬ ನೀರು ಬೇಡ, ಮೀಡಿಯಮ್ ಆಗಿ ಇರಲಿ. ಹುಳುಸೊಪ್ಪು ಸ್ವಲ್ಪ ಗಟ್ಟಿಗಿದ್ರೂ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕೋಣ. ಸ್ವಲ್ಪ ಕರಿಬೇವು, ಅರ್ಧ ಈರುಳ್ಳಿ ಹೆಚ್ಚಿರೋದು, ಈಗ ಒಂದು 1/4 ಸ್ಪೂನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ರೆಡಿಯಾಗಿದೆ. ಒಗ್ಗರಣೆನ ಹುಳುಸೊಪ್ಪಿಗೆ ಹಾಕ್ತಾ ಇದ್ದೀನಿ. ನೋಡಿ, ಸಾಂಬಾರು ರೆಡಿಯಾಗಿದೆ. ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ.